ಇದೀಗ ಬಂದಂತಹ ಅತಿ ದೊಡ್ಡ ಮತ್ತೊಂದು ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಹೌದು, ಈಗ ದಿಲೀಪ್ ರಾಜ್ ಅವರಿಗೆ ಸಾವನ್ನಪ್ಪಿಗೆ 1 ವಾರಗಳು ಕಳೆದಿದೆ. ಸಂದರ್ಭದಲ್ಲಿ ಈಗ ಕನ್ನಡದ ಖ್ಯಾತ ಸೂರ್ಯವಂಶ ಸಿನಿಮಾದ ಖ್ಯಾತ ನಟರೊಬ್ಬರು ಈಗ ವಿಧಿವಶರಾಗಿರುವಂಥದ್ದು. ಇದೊಂದು ಸಿನಿಮಾ ರಂಗಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತ ಅಂತ ಹೇಳ್ಬೋದು. ಮತ್ತೊಂದು ಕೊಂಡಿ ಕಳಚಿ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಹೌದು, ತೀವ್ರವಾದ ಹೃದಯಘಾತವಾಗಿ ಇದೀಗ ಅವರು ಕೂಡ ಕೊನೆಯ ಸೆಳೆದಿರುವಂಥದ್ದು. ಇತ್ತೀಚೆಗೆ ಅನಾರೋಗ್ಯದಿಂದ ಕೂಡ ಸಾಕಷ್ಟು ಅವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಖ್ಯಾತ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂತಹ ಲಕ್ಷ್ಮಣ್ ಅವರು ಇದೀಗ ಕೊನೆಯ ಸೆಳೆದಿರುವಂಥದ್ದು. ಬರೀ ಸೂರ್ಯವಂಶ ಮಾತ್ರವಲ್ಲದೆ ಲಾಕಪ್ ಡೆತ್ ಆಗಿರ್ಬೋದು, ಮೃತ್ಯುಂಜಯ ಇರ್ಬೋದು, ಪಾಪಿಗಳ ಲೋಕದಲ್ಲಿ, ಚಿತ್ರ, ಹುಚ್ಚ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಲಕ್ಷ್ಮಣ್ ಅವರು ಕಾಣಿಸ್ಕೊಂಡಿದ್ರು. ಏನೋ ಅತಿ ಹೆಚ್ಚಾಗಿ ಮಾಲಾಶಿ ಅವರ ಸಿನಿಮಾದಲ್ಲಿ ಆ್ಯಕ್ಷನ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ರು. ಸೂರ್ಯವಂಶ 2000 ಇಸ್ವಿಯಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು. ಇದಾದ ನಂತರ ವಿಷ್ಣುವರ್ಧನ ಜೊತೆ ಯಜಮಾನ ಸಿನಿಮಾದಲ್ಲೂ ಕೂಡ ಪ್ರೇಮ ತಂದೆಯ ಪಾತ್ರದಲ್ಲಿ ಕೂಡ ಅವರು ಅಭಿನಯಿಸಿದರು ಲಕ್ಷ್ಮಣ್ ಅವರು. ಇಂಥ ಲಕ್ಷ್ಮಣ್ ಅವರು ಇದೀಗ ತೀವ್ರವಾದ ಹೃದಯಘಾತವಾಗಿ ಮುಂಜಾನೆ 3:20 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸದ್ಯ ಅವರಿಗೆ ಈಗ 69 ವರ್ಷ ವಯಸ್ಸಾಗಿತ್ತು ಅಂತ ಹೇಳಲಾಗುತ್ತೆ. ಅವರ ಆತ್ಮಕ್ಕೆ